ಸೃಷ್ಟಿಯ ಆರಂಭದಲ್ಲಿ ಜಗತ್ತು ಶೂನ್ಯವಾಗಿತ್ತು. ಎಲ್ಲೆಲ್ಲೂ ಕತ್ತಲೆ, ನಿರ್ಜೀವತೆ ಮತ್ತು ಶಾಂತಿಯನ್ನು ಮಾತ್ರ ಕಾಣಬಹುದಾಗಿತ್ತು. ಈ ನಿರ್ಜೀವ ಜಗತ್ತಿಗೆ ಜೀವ ತುಂಬಲು ಬ್ರಹ್ಮದೇವನು ತನ್ನ ತಪಸ್ಸನ್ನು ಆರಂಭಿಸಿದರು. ಅವರು ಸೃಷ್ಟಿಯ ಪ್ರಕ್ರಿಯೆಯನ್ನು ಶರರುವಿಸುವ ಮುನ್ನ ಎಲ್ಲ ಸತ್ವಗಳು ಸಮತೋಲನದಲ್ಲಿರಬೇಕೆಂಬ ಉದ್ದೇಶವನ್ನು ಹೊಂದಿದ್ದರು. ಬ್ರಹ್ಮನು ಮೊದಲು ಪುರುಷನನ್ನು ಸೃಷ್ಟಿಸಿದರು. ಈ ಪುರುಷನು ಶಕ್ತಿಯ ಪ್ರತೀಕ, ಬಲಶಾಲಿ, ನಿರ್ಧಾರಾತ್ಮಕ ಮತ್ತು ಬುದ್ಧಿವಂತನಾಗಿದ್ದನು. ಆದರೆ ಅವನ ಜೀವನ ನಿರರ್ಥಕವಾಗಿತ್ತು, ಏಕೆಂದರೆ ಅವನಿಗೆ ಸಹಯೋಗ, ಪ್ರೀತಿ ಮತ್ತು ಮಾನವೀಯ ಭಾವನೆಗಳ ಕೊರತೆ ಇತ್ತು. ಅವನ ಜೀವನದಲ್ಲಿ ಸಮತೋಲನವನ್ನು ತರಲು ಇನ್ನೊಂದು ಶಕ್ತಿಯ ಅಗತ್ಯವಿತ್ತು. ಒಂದು ದಿನ ಬ್ರಹ್ಮನು ತಲೆ ತಗ್ಗಿಸಿ ಆಲೋಚನೆ ಮಾಡಿದರು. ಪುರುಷನು ಬಲಶಾಲಿಯಾಗಿದ್ದರೂ ಅವನ ಜೀವನ ಅಪೂರ್ಣವಾಗಿದೆ. ಆತ್ಮೀಯತೆ, ಪ್ರೀತಿ, ತಾಳ್ಮೆ ಮತ್ತು ಸೌಂದರ್ಯದ ಪ್ರಭಾವ ಇಲ್ಲದೆ ಅವನ ಜೀವನ ನಿರರ್ಥಕ. ಇದನ್ನು ಮನಗಂಡ ಬ್ರಹ್ಮನು ತಪಸ್ಸಿಗೆ ಕುಳಿತರು. ಅವರ ತಪಸ್ಸಿನ ಶಕ್ತಿಯಿಂದ ಒಂದು ಪ್ರಕಾಶಮಾನವಾದ ದಿವ್ಯ ಶಕ್ತಿ ಅವತರಿಸಲಾರಂಭಿಸಿತು. ಆ ಶಕ್ತಿ ಅವರ ಮುಂದೆ ಬೆಳೆದು ರೂಪ ಪಡೆದುಕೊಳ್ಳಲು ಶುರು ಮಾಡಿತು. ಆ ಪ್ರಕಾಶದಿಂದ ಹೆಣ್ಣಿನ ಶರೀರ ರೂಪುಗೊಳ್ಳಿತು. ಅವಳ ಕಣ್ಣುಗಳು ಚಂದ್ರನಂತೆ ಮೃದು, ನಗು ಭಾಸ್ಕರನಂತೆ ಹೊಳೆಯುವಂತಿತ್ತು. ಅವಳ ದೇಹದ ನಯವು ಗಂಗೆಯ ತಣ್ಣನೆಯ ಹರಿವಿನಂತೆ ಮತ್ತು ಅವಳ ಮಾತು ವಸಂತಕಾಲದ ಮಧುರ ಗಾಳಿಯಂತೆ ಹಿಂಡಿಕೊಳ್ಳುವಂತೆ ಇತ್ತು. ಈ ಹೆಣ್ಣನ್ನು ನೋಡಿದಾಗ ಬ್ರಹ್ಮನು ತೃಪ್ತರಾದರು. ಅವರು ಅವಳಿಗೆ ಶತ್ರೂಪಾ ಎಂದು ಹೆಸರು ಇಟ್ಟರು. ಈ ಹೆಣ್ಣು ಪ್ರೇಮ, ತಾಳ್ಮೆ, ಮಮತೆ, ಕರುಣೆ ಮತ್ತು ಸೌಂದರ್ಯದ ಸಂಕೇತವಾಗಿ ಬ್ರಹ್ಮನ ಆಲೋಚನೆಯ ಪ್ರತಿಬಿಂಬವಾಗಿತ್ತು. ಆಕೆ ಜಗತ್ತನ್ನು ನೋಡಿದಳು, ತನ್ನ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ನಂತರ ಆಕೆ ಬ್ರಹ್ಮನ ಬಳಿಗೆ ಹೋದಳು ಮತ್ತು ಕೇಳಿದಳು, ಏಕೆ ನೀವು ನನ್ನನ್ನು ಸೃಷ್ಟಿಸಿದ್ದೀರಿ? ಬ್ರಹ್ಮನು ಮನಸಾರೆ ನಕ್ಕಿದರು ಮತ್ತು ಹೇಳಿದರು, ಈ ಜಗತ್ತಿನಲ್ಲಿ ಪುರುಷನಿಗೆ ಮಾತ್ರ ಸಾಧ್ಯವಿಲ್ಲ. ಈ ವಿಶ್ವ ಸಮತೋಲನಕ್ಕಾಗಿ, ಜೀವ ಭಾವನೆಗಾಗಿ ಮತ್ತು ನಿಜವಾದ ಪ್ರೀತಿಗಾಗಿ ನಿನ್ನ ಅಗತ್ಯವಿದೆ. ಶತ್ರೂಪಾ ತಲೆಯಾಡಿಸಿದಳು. ಆದರೆ ಆಕೆಗೆ ಇನ್ನೂ ಸಂಶಯವಿತ್ತು. ನಾನು ಪುರುಷನ ಸೇವಕಿಯಾಗಲೋ ಅಥವಾ ನನ್ನದೇ ಆದ ಪ್ರಭಾವವಿರಲೋ? ಈ ಪ್ರಶ್ನೆಗೆ ಬ್ರಹ್ಮನು ಜವಾಬು ನೀಡಿದರು, ನೀನು ಪುರುಷನ ಸೇವಕಿಯಾಗಲು ಹುಟ್ಟಿಲ್ಲ. ನಿನ್ನದೇ ಆದ ಶಕ್ತಿ ಇದೆ, ನಿನ್ನದೇ ಆದ ಪ್ರಭಾವವಿದೆ. ನೀನು ಪ್ರೀತಿಯನ್ನು ತರುತ್ತೀಯ, ಜಗತ್ತಿಗೆ ಹೊಸ ಜೀವ ಕೊಡುವೆ ಮತ್ತು ಕುಟುಂಬವೆಂಬ ಮಹತ್ವದ ತತ್ವವನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವೆ. ಶತ್ರೂಪಾ ಸಂತೋಷಗೊಂಡಳು. ಆದರೆ ಒಂದು ದ್ವಂದ್ವ ಇನ್ನೂ ಉಳಿದಿತ್ತು. ಅವಳ ಸೃಷ್ಟಿಯು ಪುರುಷನಿಗೆ ಹೊಸ ಭಾವನೆಗಳನ್ನು ತಂದಿತು. ಪುರುಷನು ಪ್ರೀತಿಯ ಅರ್ಥವನ್ನು ಕಲಿಯಲಾರಂಭಿಸಿದನು. ಅವನು ಅಹಂಕಾರವಿಲ್ಲದ ಜೀವನವನ್ನು ರೂಪಿಸಬೇಕೆಂದು ಅರಿತುಕೊಂಡನು. ಬ್ರಹ್ಮನು ಹೆಣ್ಣಿನ ಶಕ್ತಿಯನ್ನು ಈ ರೀತಿಯಾಗಿ ವಿವರಿಸಿದರು. ಸೌಂದರ್ಯ ಹೆಣ್ಣು ಮಕ್ಕಳ ಶಕ್ತಿಯ ಮೊದಲ ಅಂಶ, ಏಕೆಂದರೆ ಅವಳ ಸೌಂದರ್ಯದಿಂದಲೇ ಜಗತ್ತು ಆಕರ್ಷಿತವಾಗುತ್ತದೆ. ಮಮತೆ ಹೆಣ್ಣಿನ ಹೃದಯದಲ್ಲಿ ಎಲ್ಲರಿಗೂ ತಾಯಿಯಂತೆ ಇರುವ ಶಕ್ತಿ. ಸಹನೆ ಪುರುಷನು ಶಕ್ತಿ ಹೊಂದಿದ್ದರೂ ಸಹನೆ ಮತ್ತು ತಾಳ್ಮೆ ಹೆಣ್ಣಿನ ಹೃದಯದಲ್ಲಿದೆ. ಜನನ ಶಕ್ತಿ ಹೆಣ್ಣಿಗೆ ಹೊಸ ಜೀವವನ್ನು ಕೊಡಬಲ್ಲ ಶಕ್ತಿ ಇದೆ, ಅದು ಜಗತ್ತಿಗೆ ಹೊಸತನವನ್ನು ತರುತ್ತದೆ. ಈ ಎಲ್ಲ ಗುಣಗಳಿಂದ ಶತ್ರೂಪಾ ತನ್ನ ಜಗತ್ತಿನ ದಾರಿ ಕಂಡುಕೊಂಡಳು. ಬ್ರಹ್ಮನು ಶತ್ರೂಪಾವನ್ನು ಸ್ವಯಂಭುವ ಮನುವಿಗೆ ಪತ್ನಿಯಾಗಿ ಕೊಟ್ಟರು. ಅವರ ವಂಶವನ್ನೇ ಮಾನವಕುಲದ ಮೂಲವೆಂದು ಪರಿಗಣಿಸಲಾಯಿತು. ಅವರು ಜಗತ್ತಿಗೆ ಜೀವನವನ್ನು ನೀಡಿದರು. ಪುರುಷನ ಬಲ ಮತ್ತು ಹೆಣ್ಣಿನ ಸಹನೆ ಸೇರಿ ವಿಶ್ವದ ಸಮತೋಲನವನ್ನು ಸ್ಥಾಪಿಸಿದರು. ಬ್ರಹ್ಮನು ತಮ್ಮ ಸೃಷ್ಟಿಯ ಅಂತಿಮ ಹಂತದಲ್ಲಿ ಹೇಳಿದರು, ಈ ಜಗತ್ತಿನಲ್ಲಿ ಪುರುಷ ಮತ್ತು ಹೆಣ್ಣು ಸಮಾನ. ಪುರುಷನು ಶಕ್ತಿಯ ಪ್ರತೀಕ, ಆದರೆ ಹೆಣ್ಣಿನ ಪ್ರೀತಿ, ತಾಳ್ಮೆ ಮತ್ತು ಸಹನೆಯಿಂದ ಮಾತ್ರ ಅವನ ಜೀವನ ಪೂರ್ತಿಯಾಗುತ್ತದೆ. ಹೆಣ್ಣಿನ ಗೌರವವನ್ನು ಉಳಿಸುವುದು ಮತ್ತು ಅವರನ್ನು ಸಮಾನತೆಯೊಂದಿಗೆ ನೋಡುವುದು ಮಾನವ ಧರ್ಮ. ಈ ಸಂದೇಶವನ್ನು ಕೇಳಿದ ದಿವ್ಯಗುಣಿಗಳು, ಗಂಧರ್ವರು ಮತ್ತು ದೇವತೆಗಳು ಬ್ರಹ್ಮನನ್ನು ಸ್ತುತಿಸಿದರು. ಈ ಕಥೆ ನಿಮಗೆ ಉಪಯೋಗವಾಗಿದೆಯಾ? ಈ ಗುಟ್ಟನ್ನು ಎಲ್ಲರಿಗೂ ಹಂಚಿಕೊಳ್ಳಿ. ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.